GBN7 ವೀಕ್ಷಕರಿಗೆ ಸ್ವಾಗತ. ಸದ್ಯ ನಾವು ಬೆಳಗಾವಿಯ ಭಾಗ್ಯನಗರದಲ್ಲಿದ್ದೀವಿ. ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ಈ ಕಂಪನಿ ಈಗ ಜನರಿಗೆ ವಂಚನೆಯನ್ನು ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಇತ್ತೀಚೆಗಷ್ಟೇ ಬೆಳಗಾವಿಯಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಶಿವಂ ಅಸೋಸಿಯೇಟ್ ಶಿವಾನಂದ ನೀಲನ್ ಅವರ ಕಂಪನಿಯಿಂದ ನೂರಾರು ಕೋಟಿ ಸಾವಿರಾರು ಕೋಟಿ ವಂಚನೆಯಾಗಿದ್ದು ಬೆಳಕಿಗೆ ಬಂದಿತ್ತು. ಅಲ್ಲಿ DC ಅವರ ಮಾರ್ಗದರ್ಶನದಂತೆ AC ಬೆಳಗಾವಿಯ AC ಶ್ರವಣ್ ಕುಮಾರ್ ಅವರು ದಾಳಿಯನ್ನು ನಡೆಸಿ ನಂತರ ಅದು ಪೊಲೀಸರಿಂದನೂ ಕೂಡ ಪರಿಶೀಲನೆ ಮಾಡಲ್ಪಟ್ಟು ತದನಂತರ CIDಗೆ ಕೇಸ್ ಹಸ್ತಾಂತರ ಆಗಿತ್ತು. ಈಗಲೂ ಕೂಡ CIDಯಲ್ಲಿ ಆ ತನಿಖೆ ಮುಂದುವರೆದಿದೆ. ಅದು ತನಿಖೆಯಲ್ಲಿರುವಾಗಲೇ ಈಗ ಮತ್ತೊಂದು ನೂರಾರು ಕೋಟಿ ರೂಪಾಯಿ ವಂಚನೆಯಾಗಿರುವಂತಹ ಆರೋಪ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಬಂದಿದೆ. ಈಗಾಗಲೇ ಬೆಳಗಾವಿಯ AC ಶ್ರವಣ್ ಕುಮಾರ್ ಅವರು ಇಲ್ಲಿಗೆ ಬಂದು ದಾಳಿಯನ್ನು ನಡೆಸಿ ದಾಖಲಾತಿಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದು ಬೆಳಗಾವಿಯ ಭಾಗ್ಯನಗರದಲ್ಲಿರುವಂತಹ ಒಂದು ಕಂಪನಿ. ಮಹಾರಾಷ್ಟ್ರ ಮೂಲದ ಬಲರಾಮ್ ಮಾನೆ ಅನ್ನೋರಿಗೆ ಈ ಕಂಪ್ನಿ ಸೇರಿದೆ, ಅವರ ಒಡೆತನದಲ್ಲಿ ಈ ಕಂಪ್ನಿ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಇತ್ತೀಚೆಗಷ್ಟೇ ಬೆಳಗಾವಿ ಜಿಲ್ಲಾಧಿಕಾರಿಗಳೇ ಆಗಿರ್ತಕ್ಕಂತಹ ಮೊಹಮ್ಮದ್ ರೋಷನ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಏನು ಮಾಹಿತಿ ಅಂದರೆ, ದೂರನ ದಾಖಲು ಮಾಡಬಹುದು ಸಾರ್ವಜನಿಕರು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು. ಎಲ್ಲಿ ದೂರನ್ನು ದಾಖಲು ಮಾಡೋದು ಅಂತಂದರೆ KPID ಹಾಗೂ ಬಡ್ಸ್ ಸೇಲ್ನಲ್ಲಿ ದೂರನ್ನು ದಾಖಲು ಮಾಡಬಹುದು ಅಂಥೇಳಿ ಅವ್ರು ಹೇಳಿದರು. ಇಲ್ಲಿ ಏನು KPID ಇದೆ ಮತ್ತು ಬಡ್ಸ್ ಸೇಲ್ ಇದೆ, ಅಲ್ಲಿ ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕುರಿತಾಗಿ ದೂರು ದಾಖಲಾಗಿತ್ತು. ಆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದು ಈಗ ದಾಳಿಯನ್ನು ನಡೆಸಿ ದಾಖಲಾತಿಗಳನ್ನು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಇಲ್ಲೂ ಕೂಡ ಇಷ್ಟೇ, 1 ಲಕ್ಷ ಠೇವಣಿದಾರರು ಠೇವಣಿಯನ್ನು ಇಟ್ಟರೆ, ಅಂದರೆ 1 ಲಕ್ಷದವರೆಗೂ ಏನಾದರೂ ಠೇವಣಿದಾರರು ಠೇವಣಿಯನ್ನು ಇಟ್ಟರೆ ಅವರಿಗೆ ತಿಂಗಳಿಗೆ 3,000 ರೂಪಾಯಿ ನಾವು ಕೊಡ್ತೀವಿ ಅನ್ನುವಂತಹ ಒಂದು ಆಮಿಷವನ್ನು ಒಡ್ಡಲಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಶಿವಾನಂದ ನೀಲನ್ ಅವರ ಪ್ರಕರಣದಲ್ಲಿ ಶಿವಂ ಅಸೋಸಿಯೇಟ್ ಏನು ತಪ್ಪು ಮಾಡಿತ್ತು ಅಂತಂದರೆ, ಈ ನಾರ್ಮ್ಸ್ ಏನು RBIನ ರೂಲ್ಸ್ ಇದ್ದಾವೆ, ರೆಗ್ಯುಲೇಷನ್ಸ್ಗಳಿದ್ದಾವೆ, ಅವುಗಳನ್ನು ಹೊರತಾಗಿತ್ತು. ಹಾಗಾಗಿ ಯಾವುದೇ ನಿಯಮಗಳನ್ನು ಪಾಲಿಸದೇ ಇದ್ದದ್ದಕ್ಕಾಗಿ ಅದನ್ನು ಅಲ್ಲಿ ರೇಡ್ ಆಯಿತು. ಶಿವಾನಂದ ನೀಲನ್ ಅವರ ಅರೆಸ್ಟ್ ಕೂಡ ಆದರು. ಈಗ ತನಿಖೆಯನ್ನು CID ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇಲ್ಲೂ ಕೂಡ ಈಗ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಬಂದು ಈಗಾಗಲೇ 2 ಗಂಟೆ ಮೇಲಾಯಿತು ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲೂ ಕೂಡ ಏನು ಅಂತಂದರೆ 1 ಲಕ್ಷ ರೂಪಾಯಿಗೆ 3,000 ರೂಪಾಯಿ ನಾವು ಬಡ್ಡಿಯನ್ನು ಕೊಡ್ತೀವಿ ತಿಂಗಳಿಗೆ ಅನ್ನುವಂತಹ ಆಮಿಷವನ್ನು ಬಡ್ಡಿ ನೂರಾರು ಕೋಟಿ ರೂಪಾಯಿಗಳನ್ನು ಸಂಗ್ರಹಣೆ ಮಾಡಿರುವಂತಹ ಆರೋಪ ಈ ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಅವರ ನೇತೃತ್ವದಲ್ಲಿ ಪರಿಶೀಲನೆ ನಡೆದಿದೆ. ಇನ್ನಷ್ಟೇ ಅವರು ಹೊರಗಡೆ ಬರಬೇಕು, ಇದು ಮಾಹಿತಿಯನ್ನು ಅವರೇ ಕೂಡ ಕೊಡಬೇಕು. ಆ್ಯಕ್ಚುಲಿ ಏನಾಗಿದೆ, ಯಾವ ರೀತಿಯಾಗಿ ಇವರು
ಜನರನ್ನು ವಂಚನೆ ಮಾಡ್ತಾಯಿದ್ರು, ಯಾವ ರೀತಿಯಾಗಿ ಬಡ್ಡಿಯ ಆಮಿಷವನ್ನು ಪಡ್ತಾಯಿದ್ರು. ಸೊ ಅದೆಲ್ಲವೂ ಕೂಡ ತಿಳಿದು ಬರಬೇಕಾಗಿದೆ. ಸೊ ಇದು ಭಾಗ್ಯನಗರದಲ್ಲಿರುವಂತಹ ಮನೆ. ಟಿಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಈ ಏನು ಆದಿತ್ಯರಾಜ್ ಕಂಪ್ನಿ ಏನಿದೆ ಅದು ಬರುತ್ತೆ. ಬೆಳಗಾವಿ ಎಸಿಗೆ ಇಬ್ಬರು ACPಗಳು ಸಾಥನ್ನು ನೀಡಿದಿರುವಂಥದ್ದು. ಸೊ ಸದ್ಯ ಇನ್ನೂ ಕೂಡ ದಾಳಿ ಮುಂದುವರೆದಿದೆ. ಹಾಗೆಯೇ ದಾಖಲಾತಿಗಳ ಪರಿಶೀಲನೆ ಕೂಡ ನಡೆದಿದೆ. ಸೊ ಠೇವಣಿದಾರರು ಕೂಡ ಬಂದು ಹೋಗ್ತಾ ಇದ್ದಾರೆ. ಸೊ ಯಾಕಾಗಿ ಇಲ್ಲಿ ಮಾಧ್ಯಮದವರು ಬಂದಿದ್ದಾರೆ, ಏನಾಗಿದೆ, ನಮ್ಮ ಹಣ ಸೇಫಾ ಅಥವಾ ಇಲ್ವಾ ಅನ್ನುವಂತಹ ಚಿಂತೆ ಅವರನ್ನು ಕೂಡ ಕಾಡ್ತಾ ಇದೆ. ಸಾಮಾನ್ಯವಾಗಿ ಇಂತಹ ದಾಳಿಗಳಾದಾಗ ಅಥವಾ ಹೀಗೆ ಹೆಚ್ಚು ಕಮ್ಮಿ ಆದಾಗ ಅದು ಯಾವುದೇ ಖಾಸಗಿ ಫೈನಾನ್ಸ್ ಆಗಿರಲಿ ಅಥವಾ ಖಾಸಗಿ ಬ್ಯಾಂಕ್ಗಳಾಗಿರಲಿ, ಸಹಕಾರ ಸಂಸ್ಥೆಗಳಾಗಿರಲಿ, ಇಂತಹ ಒಂದು ಘಟನೆಗಳು ಅಥವಾ ಇಂತಹ ಡೆವಲಪ್ಮೆಂಟ್ಗಳಾದಾಗ ಸಾರ್ವಜನಿಕರು ಗಲಿಬಿಲಿಗೆಗೊಳ್ತಾರೆ. ಸೊ ಗಲಿಬಿಲಿ ಆಗೇ ಆಗ್ತಾರೆ. ಸೊ ಅದು ಹೀಗಾಗಿ ಇವತ್ತು ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಏನಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ಕೂಡ ಬೆಳಗಾವಿ AC ಅವರು ಹಾಗೆ ಜಿಲ್ಲಾಡಳಿತ ಉತ್ತರಿಸಬೇಕಾಗತ್ತೆ. ಯಾವ ರೀತಿಯಾಗಿ ಈ ಆದಿತ್ಯರಾಜ್ ಕಂಪ್ನಿ ನಡೀತಾ ಇತ್ತು, ಎಷ್ಟು ಮಟ್ಟಿಗೆ ಅವರು ಎಷ್ಟು ಜನರಿಂದ ಎಷ್ಟು ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡಿದ್ದಾರೆ, ಸೊ ಅನ್ನೋದನ್ನು ಅವರೇ ಕ್ಲಿಯರ್ ಮಾಡಬೇಕಾಗಿದೆ. ಸೊ ಸದ್ಯ ಇದಿಷ್ಟು ಮಾಹಿತಿ ಸಿಗ್ತಾ ಇದೆ. ಇನ್ನು AC ಅವರು ದಾಳಿಯನ್ನು ಮುಗಿಸಿದ ನಂತರ ಅಥವಾ ಏನು ದಾಖಲಾತಿಗಳ ಪರಿಶೀಲನೆಯನ್ನು ಮುಗಿಸಿದ ನಂತರ ಹೊರಗಡೆ ಬರ್ತಾರೆ. ಅವರು ಅಲ್ಲಿ ಕಂಡುಕೊಂಡಿರ್ತಕ್ಕಂತಹ ಅಂಶಗಳನ್ನು ಮಾಧ್ಯಮದ ಮುಂದೆ ತೆಗೆದಿಡ್ತಾರೆ. ಸೊ ಅಲ್ಲಿ ಅದಾದಮೇಲೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈ ಕಂಪ್ನಿ ನಿಯಮಗಳನ್ನು ಗಾಳಿಗೆ ತೂರಿ ಕಂಪ್ನಿಯನ್ನು ನಡೆಸಲಾಗ್ತಾ ಇತ್ತು ಅನ್ನೋದು ತಿಳಿದು ಬರುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ GBN 7.